ಏನು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಸಂಭ್ರಮ. ಇಲ್ಲಿ ನಮ್ಮ ಜೊತೆಗೆ ಸಾಕಷ್ಟು ಸುದೀಪ್ ಅವರ ಅಭಿಮಾನಿಗಳು, ಜೊತೆಗೆ ಇಂಪಾರ್ಟೆಂಟ್ ಆಗಿ ಆಪ್ತರು ಕೂಡ ಇದ್ದಾರೆ. ನವೀನ್ ಸರ್, ಸುದೀಪ್ ಸರ್ ಅವ್ರದ್ದು ಹುಟ್ಟುಹಬ್ಬ ಪ್ರತಿ ವರ್ಷ ಬರುತ್ತೆ. ಈ ಬಾರಿಯ ಏನು ವಿಶೇಷ? ಯಾಕಂದರೆ ಅಮ್ಮ ಇಲ್ಲ, ಒಂದು ಕಡೆ ನೋವಿದೆ, ಇನ್ನೊಂದು ಕಡೆ ಅಭಿಮಾನಿಗಳಿಗೋಸ್ಕರ ಅವ್ರು ಒಪ್ಕೊಂಡಿರೋದು. ಹೇಗಿದೆ ಸಂಭ್ರಮಾಚರಣೆ? ಇದು ನಾವೇನು ಸಂಭ್ರಮ ಅಂತ ಹೇಳಲ್ಲ ನಿಜವಲ್ಲೂ. ಯಾಕೆಂದರೆ ನಾವು ಪ್ರತಿ ಸಲ ಅಮ್ಮನ ಜೊತೆ ನಾವು ಸೆಲೆಬ್ರೇಷನ್ ಮಾಡ್ತಾಯಿದ್ದೋ, ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದೋ, ಅಮ್ಮನ ಗೈಡೆನ್ಸಲ್ಲಿ ಮಾಡ್ತಾಯಿದ್ದೋ. ಈ ಸತಿ ಆ ಗೈಡೆನ್ಸ್ ಅಮ್ಮಂದಿಲ್ಲ, ಅಮ್ಮ ಇಲ್ಲ. ಹಾಗಾಗಿ ಅಣ್ಣನೂ ಬರ್ತಡೇ ಬೇಡ ಅಂತಲೇ ಹೇಳಿದರು. ನಾವು ಸ್ವಲ್ಪ ಅಭಿಮಾನಿಗಳೆಲ್ಲ ಬರ್ತಾರೆ, ಎಲ್ಲರ ಆಚೆನಾದರೂ ಸಿಗಬೇಕು ಅಂತ ಹೇಳಿದ್ಮೇಲೆ ಅದಕ್ಕೆ ಒಪ್ಕೊಂಡು ಹೊರಗಡೆಯಿಂದ ಬರುವಂಥ ಅಭಿಮಾನಿಗಳಿಗೆ ಬೇಸರ ಮಾಡೋದು ಬೇಡ ಅಂದ್ಬಿಟ್ಟು ಇಲ್ಲಿ ಇವತ್ತು ಅಣ್ಣ ಬರ್ತಾಯಿದ್ದಾರೆ, ಭೇಟಿ ಆಗ್ತಾರೆ ಅಭಿಮಾನಿಗಳಿಗೆ. ಇದು ನಮಗೆ ಅಣ್ಣ ಸಿಗ್ತಾವ್ರು ಅನ್ನೋದೊಂದು ಖುಷಿ ಎಲ್ರಿಗೂ, ಬಟ್ ಅಮ್ಮ ಇಲ್ಲ ಅನ್ನೋದು ಬೇಜಾರು. ಅಭಿಮಾನಿಗಳಿಗೆ ಏನಂತ ಹೇಳಿದರೆ, ಸುದೀಪ್ ಸರ್ ಬರ್ತಡೇ ಅನ್ನೋದಕ್ಕಿಂತ ಸುದೀಪ್ ಸರ್ ಬರ್ತಡೇ ದಿನ ಬಂದರೆ ಏನಾದರೂ ಒಂದು ಒಳ್ಳೆ ಸಂದೇಶ ನೀಡ್ತಾರೆ, ಅಭಿಮಾನಿಗಳಿಗೆ ತಿಳಿ ಹೇಳ್ತಾರೆ. ತಿಳಿ ಹೇಳುವಂಥ ಮಟ್ಟಕ್ಕೆ ಅಭಿಮಾನಿಗಳೇನಿಲ್ಲ. ಅವರೇ ಲಾಸ್ಟ್ ಟೈಮ್ ಹೇಳಿದರು, ನನ್ನ ಅಭಿಮಾನಿಗಳು ಏನಂತ ನನಗೆ ಗೊತ್ತು, ಯಾವತ್ತೂ ಅವ್ರು ಬುದ್ಧಿಮಾತು ಹೇಳಿಸ್ಕೊಂಡಿಲ್ಲ, ಹಂಗೆ ನಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಆ ಬಗ್ಗೆ ಹೇಳೋದು ಇಲ್ಲ, ತುಂಬ ಗೈಡೆನ್ಸ್ ಕೊಟ್ಟಿದ್ದಾರೆ ನಮ್ಗೆ ಅಭಿಮಾನಿಗಳಿಗೆ. ನಾವು ಒಂದು ಸ್ವಲ್ಪ ತರಲೆಗೊಳ್ತಾ ಇದ್ದ ಮುಂಚೆ ಎಲ್ಲವ. ಆಮೇಲೆ ಅವರು ಅಣ್ಣ ಹೋಗ್ತಾರಲ್ಲ ದಾರಿ, ಅವ್ರು ನಡ್ಕೊಳ್ಳೋ ರೀತಿ, ಅವ್ರು ಹೋಗೋ ದಾರಿ ನಾವು ನೋಡ್ತಾ ಇರ್ತೀವಲ್ಲ, ಸೊ ಅದನ್ನು ನಾವು 100% ಫಾಲೋ ಮಾಡ್ತೀವಿ. ಹಂಗಾಗಿ ತುಂಬ ಖುಷಿ ಇದೆ ಒಟ್ಟಿನಲ್ಲಿ. ಸರ್, ಸುದೀಪ್ ಸರ್ದು ಬರ್ತಡೇ ಅಂತ ಹೇಳಿದ್ರೆ ಒಂದಷ್ಟು ಸೋಷಿಯಲ್ ಆ್ಯಕ್ಟಿವಿಟೀಸ್ ನಡೀತವೆ. ಬರ್ತಡೇ ಅನ್ನೋದಕ್ಕಿಂತ ಪ್ರತಿದಿನ ನಡೀತಾನೆ ಇರ್ತವೆ. ಆದರೆ ಅದು ಹೆಸರು ಬಂದುಬಿಟ್ಟು ಸುದೀಪ್ ಸರ್, ಆದರೆ ಅದ್ರ ಹಿಂದೆ ಮಾಡ್ತಕ್ಕಂಥದ್ದು ನೀವೆಲ್ಲ. ಯಾಕಂದರೆ ಸುದೀಪ್ ಸರ್ ಏನೇ ಸೇವೆ ಮಾಡಿದ್ರು ಕೂಡ ಎಲ್ಲೂ ಕೂಡ ನೀವುಗಳು ಮಾಡಿದ್ದು ಅಂತ ತೋರಿಸ್ಕೊಳ್ಳಲ್ಲ, ಸುದೀಪ್ ಸರ್ರೇ ಮಾಡಿದ್ದು ಎನ್ನುವಂಥ ರೀತಿ ಅದು ಕಾಣಿಸುತ್ತೆ. ಸೊ ಆ ಬಗ್ಗೆ ಈ ಬಾರಿ ಏನೆಲ್ಲ ಆ್ಯಕ್ಟಿವಿಟೀಸ್ ಇದೆ, ಸೋಷಿಯಲ್ ಆ್ಯಕ್ಟಿವಿಟೀಸು, ಅದ್ರ ಜೊತೆಗೆ ಅಮ್ಮನ ಹಸಿರು ಹೆಜ್ಜೆ ಅಂತ ಒಂದು ಕಾರ್ಯಕ್ರಮ, ಅದ್ಭುತವಾದ ಅಭಿಯಾನ ಹಮ್ಮಿಕೊಂಡಿದ್ದಾರೆ. ಆ ಬಗ್ಗೆ ಹೇಳೋದು. ಈಗ ಪ್ರತಿ ವರ್ಷ ಥರ ನಾವು ಈ ವರ್ಷನೂ ಎಲ್ಲ ಕಡೆಯಲ್ಲೂ ವೃದ್ಧಾಶ್ರಮ ಆಗಿರ್ಬೋದು, ಅನಾಥಾಶ್ರಮ ಇರ್ಬೋದು, ಎಲ್ಲ ಕಡೆದೂ ನಾವೇನು ಊಟದ ವ್ಯವಸ್ಥೆ ಮಾಡೋದಾಗಲಿ, ರೇಷನ್ ದಿನಸಿ ವ್ಯವಸ್ಥೆ ಮಾಡೋದಾಗಲಿ, ಈ ಬೆಂಗಳೂರು ಅಂತಲ್ಲ, ಎಂಟೈರ್ ಕರ್ನಾಟಕದಲ್ಲಿ ಎಲ್ಲ ಕಡೆಯಲ್ಲೂ ನಮ್ಮ ಅಸೋಸಿಯೇಷನು ಮೇಯ್ನು ತಂಡದ ಅಧ್ಯಕ್ಷರುಗಳೆಲ್ಲ ಸೇರಿ ಕೆಲವೊಬ್ಬರು ನೆನ್ನೆ ಮಾಡಿದ್ದಾರೆ, ಇವತ್ತು ಮಾಡೋರಿದ್ದಾರೆ, ನಾಳೆ ಮಾಡೋರಿದ್ದಾರೆ. ಈ ಥರ ಪ್ರತಿ ವರ್ಷ ಅಣ್ಣನ ಹೆಸರಲ್ಲಿ ನಾವು ಒಂದು ಒಳ್ಳೆ ಕೆಲಸ ಮಾಡ್ತಲೇ ಇದ್ದೀವಿ, ಬಂದಿದ್ದೀವಿ, ಮುಂದೆನೂ ಮಾಡ್ಕೊಂಡು ಹೋಗ್ತೀವಿ. ಜಗಿ ಸರ್, ಈಗ ಸುದೀಪ್ ಸರ್ನ ನೀವು ತುಂಬ ಹತ್ತಿರದಿಂದ ಕಂಡಂಥವ್ರು. ಸೊ ಸುದೀಪ್ ಸರ್ ಅಂದರೆ ನಿಮಗೆ ಅವರ ಒಡನಾಟ ಹೇಗೆ? ಸೊ ಏನೆಲ್ಲ ಹೇಳ್ತಾರೆ ನಿಮಗೆ? ಸುದೀಪ್ ಸರ್ ಅಂದ್ರೇ ಸ್ಫೂರ್ತಿ. ಅವರು ಅವರನ್ನು ನೋಡಿ ಕಲಿಯೋಂಥದ್ದು ತುಂಬ ಇದೆ. ಈಗಾಗಲೇ ಅದು ಜಗತ್ಪ್ರಸಿದ್ಧ. ಅವರೆಷ್ಟು ಅವರು ಒಂದೊಂದು ಮಾತುಗಳು ಕೂಡ ವೈರಲ್ ಆಗುತ್ತೆ. ನಾವು ಸ್ಟೇಟಸ್ಗೆ ಹಾಕೋತೀವಿ, ಎಲ್ಲ ನಾನಾ ಕಡೆ ಹರಿದಾಡ್ತಾ ಇರುತ್ತೆ. ಅಷ್ಟು ಸ್ಫೂರ್ತಿ ಅವರು ಅಭಿಮಾನಿಗಳಿಗೆ. ಅವ್ರು ನೋಡಿ ತುಂಬ ಕಲ್ತಿದ್ದೀವಿ. ಅಮ್ಮನ್ನ ಹೆಂಗೆ ಪ್ರೀತಿಸಬೇಕು, ದೊಡ್ಡವ್ರನ್ನ ಹೆಂಗೆ ಪೂಜಿಸಬೇಕು ಅನ್ನೋದನ್ನು ಭಾಳ ಅದ್ಭುತವಾಗಿ ಹೇಳ್ಕೊಟ್ಟಿದ್ದಾರೆ. ಅಭಿಮಾನಿಗಳು ಕೂಡ ಅವ್ರನ್ನ ತುಂಬ ಫಾಲೋ ಮಾಡ್ತೀವಿ. ಅವ್ರ ಒಳ್ಳೆತನನೇ ನಮ್ಗೆ ತುಂಬ ಇಷ್ಟ. ಅಮ್ಮ ಇಲ್ಲದೇ ನಡೀತಾ ಇರೋ ಮೊದಲ ಬರ್ತಡೇ ಇದು. ಅದರಿಂದ ಇನ್ನೂ ಒಂದು ವರ್ಷ ಆಗಿಲ್ಲ ಅಮ್ಮ ನಮ್ಮನ್ನೆಲ್ಲ ಬಿಟ್ಟೋಗಿ. ಆ ಒಂದು ನೋವಿದೆ ಎಲ್ಲ ಅಭಿಮಾನಿಗಳಲ್ಲೂ ಸಹ, ಅವ್ರಿಗೂ ತುಂಬ ನೋವಿದೆ. ಆದರೂ ಅಭಿಮಾನಿಗಳ ಆಸೆನ ನಿರಾಸೆ ಮಾಡಬಾರ್ದು. ತುಂಬ ಪ್ರೀತಿಯಿಂದ ತುಂಬ ದೂರದಿಂದ ಬಂದುಬಿಡ್ತಾರೆ, ಗೊತ್ತಾಗಲ್ಲ ಅವ್ರಿಗೆ, ಬಂದುಬಿಡ್ತಾರೆ. ಆದ್ದರಿಂದ ಅವ್ರನ್ನ ಒಂದು ಕಡೆ ಸಿಗೋಣ ಅವ್ರಿಗೆ ಅನ್ನೋ ಒಂದು ಉದ್ದೇಶದಿಂದ ಮಾಡಿರುವಂಥ ಒಂದು ಕಾರ್ಯಕ್ರಮ ಈ ಹುಟ್ಟುಹಬ್ಬದ ಕಾರ್ಯಕ್ರಮ ಅಂತ ಹೇಳ್ತೀವಿ. ಸುದೀಪ್ ಸರ್ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ನಿಮಗೆ ಯಾವ ಸಿನಿಮಾ ಇಷ್ಟ? ನಮಗೆಲ್ಲ ಸಿನಿಮಾನು ಇಷ್ಟ. ನಾವು ಚಿಕ್ಕ ವಯಸ್ಸಿನಿಂದ ಸುದೀಪ್ ಅಣ್ಣನ ಯಾವ ಸಿನಿಮಾನೂ ಬಿಟ್ಟಿಲ್ಲ ನಾವು. ಸುದೀಪ್ ಅಣ್ಣ ಯಾವ ಸಿನಿಮಾ ರಿಲೀಸ್ ಮಾಡ್ತಾರೆ ಅಂದರೆ ಒಂದೊಂದು ವಾರ ಲೀವ್ ಹಾಕ್ಕೊಂಡು ಆ ಸೆಲೆಬ್ರೇಷನ್ ನಾವು ಮಾಡ್ತೀವಿ. ಸುದೀಪ್ ಅಣ್ಣ ಯಾವತ್ತೂ ಯಾವ ಸಿನಿಮಾನೂ ಬಿಟ್ಟುಕೊಡಲ್ಲ. ಒಂದು ಸಾಂಗ್ ಆಗಲಿ, ಒಂದು ವಿಡಿಯೋ ಆಗಲಿ, ಒಂದು ಟೈಲರ್ ಆಗಲಿ, ಏನೇ ಆಗಲಿ, ಪ್ರತಿಯೊಂದು ಸಿನಿಮಾ ರಿಲೀಸ್ ಆದಾಗೆ ಫಸ್ಟು ಬೆಳಗ್ಗೆ 4:30 ನಾವು ಹೋಗ್ತೀವಿ. ಅಂಥ ಸಿನಿಮಾ ನಮಗೆ ಸುದೀಪ್ ಅಣ್ಣ ಸಿನಿಮಾ ಅಂತಂದರೆ ನಮ್ಗೆ ಹಬ್ಬ ಇದ್ದಂಗೆ. ಇವತ್ತು ಬರ್ತಡೇ ಇದೆ ಅಂದರೆ ಅಮ್ಮ ಇಲ್ಲದ ಒಂದು ಕಾರಣಕ್ಕೋಸ್ಕರ ನಮಗೆ ಸ್ವಲ್ಪ ನೋವಿದೆ, ಇಲ್ಲ ಅಂತಲ್ಲ. ಆದರೆ ಅಭಿಮಾನಿಗೋಸ್ಕರ ಅಣ್ಣ ಮಾಡ್ತಾಯಿದ್ದಾರೆ, ನಮ್ಗೆ ಖುಷಿ ಇದೆ. ಅದಕ್ಕೋಸ್ಕರ ನಾವು ಎಲ್ಲರೂ ಭಾಗಿಯಾಗಿದ್ದೀವಿ. ಹಾರ್ಡ್ ವರ್ಕರ್. ಸೊ ಈಗ ಸುದೀಪ್ ಸರ್ ವಿಭಿನ್ನವಾಗಿ ಕಾಣ್ತಿದ್ದಾರೆ. ಸೊ ಅವರು ಸುದೀಪ್ ಸರ್ ಬರ್ತಾರೆ ತೆರೆಗೆ ಅಂದರೆ ಏನೋ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಇರ್ತಾರೆ. ಸೊ ಈ ಬಾರಿ ಅವ್ರ ಹೇರ್ ಸ್ಟೈಲ್ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಚೆನ್ನಾಗಿದೆ ಸರ್. ಯಾವತ್ತೂ ಈ ಥರ ಹೇರ್ ಸ್ಟೈಲಲ್ಲಿ ಬಾಸಿಗೆ ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನೋಡಿ ನಮಗೆ ಒಂದು ಯಾವುದೋ ಒಂದು ಫೋಟೋ ವೈರಲ್ ಆಗಿತ್ತು, ಅದು ನೋಡ್ಬಿಟ್ಟು ಶಾಕ್ ಆಗಿತ್ತು. ಚೆನ್ನಾಗಿದೆ ಹೇರ್ ಸ್ಟೈಲ್. ಬಟ್ ಬಾಸ್ ಫಿಲಮ್ ಬಂದಾಗ ನಾವು ಬೇರೆ ಥರನೇ ಇರ್ತೀವಿ ನಾವು. ಸೊ ನೀವು ಕೂಡ ಆ ರೀತಿ ಹೇರ್ ಸ್ಟೈಲ್ ಏನಾದರೂ ಮಾಡಿಸೋ ಪ್ಲಾನ್ ಇದೆಯಾ? ಸರ್ ಇರುತ್ತೆ, ಬಟ್ ನಮ್ಗೆ ಗೊತ್ತಿರಲ್ಲ ಅದೆಲ್ಲ. ಅದು ಅವ್ರಿಗೆ ಚೆನ್ನಾಗಿರುತ್ತೆ, ಕೆಲವೊಂದು ಮಾತ್ರ ಫಾಲೋ ಮಾಡ್ಬೋದು ಅಷ್ಟೇ, ಕೆಲವೊಂದು ಚೆನ್ನಾಗಿರುತ್ತೆ. ಸುದೀಪ್ ಸರ್ ಹೇಳ್ತಾ ಇದ್ರು, ಆ ಹೇರ್ ಸ್ಟೈಲ್ ಹೆಸರು ಏನು ಹೇಳಿ ಅಥವಾ ಯಾರು ಮಾಡಿದ್ರೆ ಹೇಳಿ ಅಂತ. ಇಲ್ಲ ಹೇಳ್ತಾ ಇಲ್ಲ, ರಿವೀಲ್ ಮಾಡೋದು ಬೇಡ, ಕಷ್ಟ ಆಗುತ್ತೆ ಅಂತ. ಸೊ ಅಭಿಮಾನಿಗಳೇ ಅದಕ್ಕೆ ಏನಾದರೂ ಒಂದು ಹೆಸರು ಇಡ್ಬೋದಾ? ಅದೇನು ಹೆಸರು ಇಡೋಕ್ಕಾಗಲ್ಲ ನನಗೆ ಅದ್ರ ಬಗ್ಗೆ ಗೊತ್ತಾಗಲ್ಲ ಸರ್ ನನಗೆ. ಓಕೆ, ಅದ್ರ ಜೊತೆಗೆ ಈಗ ಸುದೀಪ್ ಸರ್ರು ಬಿಗ್ ಬಾಸ್ಗೆ ಹೋಗಲ್ಲ ಎನ್ನುವಂಥ ಒಂದಿಷ್ಟು ಸುದ್ದಿ ಇತ್ತು.
ಸೊ ಈಗ ಮತ್ತೆ ಹೋಗ್ತಾ ಇದ್ದಾರೆ ಬಿಗ್ ಬಾಸ್ಗೆ, ಸೊ ಅವರೇ ಹೋಸ್ಟ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಸುದೀಪ್ ಸರ್ ಇಲ್ಲದೆ ಇದ್ದರೆ ಬಿಗ್ ಬಾಸ್ ಹೇಗಿರ್ತಾ ಇತ್ತು? ಝೀರೋ ಸರ್, ಖಾಲಿ. ಸೊ ಅವರ ಬದಲು ಇನ್ನೊಂದಿಷ್ಟು ಹೆಸರು ಕೇಳಿ ಬರ್ತಾ ಇತ್ತು, ಸೊ ಅವ್ರ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ವಾ? ಖಂಡಿತ ಇಲ್ಲ ಸರ್, ಆ ಸ್ಥಾನನ ಬೇರೆ ಯಾರ ಕೈ ತುಂಬಕ್ಕೆ ಸಾಧ್ಯನೇ ಇಲ್ಲ. ಬಿಗ್ ಬಾಸ್ ಸುದೀಪಣ್ಣ ಇಲ್ಲ ಅಂದರೆ ಝೀರೋ. ಸೊ ಈಗ ನಿಮ್ಮ ಪ್ರಕಾರ ಸುದೀಪ್ ಸರ್ದ ಬೆಸ್ಟ್ ಮೂವಿ ಯಾವುದು? ಸೊ ಎಲ್ಲವೂ ಕೂಡ ಬೆಸ್ಟೇ, ಆದರೆ ನಿಮ್ಮ ಫೇವ್ರೆಟ್ ಮೂವಿ ಯಾವುದು? ಪ್ರತಿಯೊಂದು ನಮಗೆ ಬೆಸ್ಟೇ ಸರ್. ಸುದೀಪಣ್ಣಂದು ಯಾವ ಫಿಲಮ್ನು ಯಾವುದು ಅದಕ್ಕಿಂತ ಹೋಲ್ಕೆನೇ ಮಾಡಲ್ಲ. ಯಾವ ಫಿಲಮ್ಗೆ ಒಂದು ಫಿಲಮ್ ಹೋಲ್ಕೆನೇ ಮಾಡಲ್ಲ. ಅಣ್ಣನ ಫಿಲಮ್ ಎಲ್ಲರೂ ಬೆಸ್ಟೇ. ಸರ್ ಸುದೀಪ್ ಸರ್ ಅಂದ ತಕ್ಷಣ ನಿಮಗೆ ತಟ್ಟಂತ ಏನು ನೆನಪಾಗುತ್ತೆ? ಇನ್ಸ್ಪಿರೇಷನ್ ಸರ್, ನಮ್ಮಂಥ ಯಂಗ್ಸ್ಟರ್ಸ್ಗೆ ಅವರು ಇನ್ಸ್ಪಿರೇಷನ್ ಆಗಿ ನಿಲ್ತಾರೆ. ಅದು ನಮಗೆ ಖುಷಿ ವಿಚಾರ. ಯಾಕಂದರೆ ನಾವು ಅವ್ರ ಅಭಿಮಾನಿಯಾಗಿ ಅವ್ರನ್ನ ಫಾಲೋ ಮಾಡ್ತಿದ್ದೀವಿ. ಅವ್ರು ಹಾಕೊಟ್ಟೋ ಪ್ರತಿ ಹೆಜ್ಜೆಯಿಂದನೂ ನಾವು ಇರ್ತೀವಿ. ಸೊ ಇನ್ಸ್ಪಿರೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ಸುದೀಪ್ ಸರ್ ಯಾವ ಹಾಡು ಇಷ್ಟ ನಿಮಗೆ? ನಮಗೆ ಮೈಯಾಟ ಕ್ರಾಫ್ತು ಯಾವುದಾದ್ರು ಒಂದು ಡೈಲಾಗ್ ಹೇಳಿ ಸುದೀಪ್ ಸರ್. ಡೈಲಾಗ್ ಬರಲ್ಲ ಸರ್. ಓಕೆ, ಇದಿಷ್ಟು ಅಭಿಮಾನಿಗಳ ಮಾತಾಗಿರುವಂಥದ್ದು. ಸಾಕಷ್ಟು ಒಡನಾಟ ಇದೆ ಸುದೀಪ್ ಸರ್ ಜೊತೆಗೆ. ನಮಗೂ ಅವರ ಎಲ್ಲ ಸಿನಿಮಾಗಳನ್ನು ನೋಡ್ತೀವಿ. ಜೊತೆಗೆ ಸುದೀಪ್ ಸರ್ ಅಂದರೆ ನಮಗೆ ಇನ್ಸ್ಪಿರೇಷನ್ನು. ಜೊತೆಗೆ ಬಿಗ್ ಬಾಸ್ಗೆ ಏನಾದರೂ ಸುದೀಪ್ ಸರ್ ಹೋಗದೇ ಇದ್ದರೆ ಝೀರೋ ಎನ್ನುವಂಥ ಮಾತನ್ನು ಆಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಏನು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಸಂಭ್ರಮ. ಇಲ್ಲಿ ನಮ್ಮ ಜೊತೆಗೆ ಸಾಕಷ್ಟು ಸುದೀಪ್ ಅವರ ಅಭಿಮಾನಿಗಳು, ಜೊತೆಗೆ ಇಂಪಾರ್ಟೆಂಟಾಗಿ ಆಪ್ತರು ಕೂಡ ಇದ್ದಾರೆ. ನವೀನ್ ಸರ್, ಸುದೀಪ್ ಸರ್ ಅವ್ರದ್ದು ಹುಟ್ಟುಹಬ್ಬ ಪ್ರತಿ ವರ್ಷ ಬರುತ್ತೆ. ಈ ಬಾರಿಯ ಏನು ವಿಶೇಷ? ಯಾಕಂದರೆ ಅಮ್ಮ ಇಲ್ಲ, ಒಂದು ಕಡೆ ನೋವಿದೆ, ಇನ್ನೊಂದು ಕಡೆ ಅಭಿಮಾನಿಗಳಿಗೋಸ್ಕರ ಅವ್ರು ಒಪ್ಕೊಂಡಿರೋದು. ಹೇಗಿದೆ ಸಂಭ್ರಮಾಚರಣೆ? ಇದು ನಾವೇನು ಸಂಭ್ರಮ ಅಂತ ಹೇಳಲ್ಲ ನಿಜವಲ್ಲೂ. ಯಾಕೆಂದರೆ ನಾವು ಪ್ರತಿ ಸಲ ಅಮ್ಮನ ಜೊತೆ ನಾವು ಸೆಲೆಬ್ರೇಷನ್ ಮಾಡ್ತಾಯಿದ್ದೋ, ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದೋ, ಅಮ್ಮನ ಗೈಡೆನ್ಸಲ್ಲಿ ಮಾಡ್ತಾಯಿದ್ದೋ. ಈ ಸತಿ ಆ ಗೈಡೆನ್ಸ್ ಅಮ್ಮಂದಿಲ್ಲ, ಅಮ್ಮ ಇಲ್ಲ. ಹಾಗಾಗಿ ಅಣ್ಣನೂ ಬರ್ತಡೇ ಬೇಡ ಅಂತಲೇ ಹೇಳಿದರು. ನಾವು ಸ್ವಲ್ಪ ಅಭಿಮಾನಿಗಳೆಲ್ಲ ಬರ್ತಾರೆ, ಎಲ್ಲರ ಆಚೆನಾದರೂ ಸಿಗಬೇಕು ಅಂತ ಹೇಳಿದ್ಮೇಲೆ ಅದಕ್ಕೆ ಒಪ್ಪಿಕೊಂಡು ಹೊರಗಡೆಯಿಂದ ಬರುವಂಥ ಅಭಿಮಾನಿಗಳಿಗೆ ಬೇಸರ ಮಾಡೋದು ಬೇಡ ಅಂದ್ಬಿಟ್ಟು ಇಲ್ಲಿ ಇವತ್ತು ಅಣ್ಣ ಬರ್ತಾ ಇದ್ದಾರೆ, ಭೇಟಿ ಆಗ್ತಾರೆ ಅಭಿಮಾನಿಗಳಿಗೆ. ಇದು ನಮಗೆ ಅಣ್ಣ ಸಿಗ್ತಾವ್ರು ಅನ್ನೋದೊಂದು ಖುಷಿ ಎಲ್ರಿಗೂ, ಬಟ್ ಅಮ್ಮ ಇಲ್ಲ ಅನ್ನೋದು ಬೇಜಾರು. ಅಭಿಮಾನಿಗಳಿಗೆ ಏನಂತ ಹೇಳಿದರೆ, ಸುದೀಪ್ ಸರ್ ಬರ್ತಡೇ ಅನ್ನೋದಕ್ಕಿಂತ ಸುದೀಪ್ ಸರ್ ಬರ್ತಡೇ ದಿನ ಬಂದರೆ ಏನಾದರೂ ಒಂದು ಒಳ್ಳೆ ಸಂದೇಶ ನೀಡ್ತಾರೆ, ಅಭಿಮಾನಿಗಳಿಗೆ ತಿಳಿ ಹೇಳ್ತಾರೆ. ತಿಳಿ ಹೇಳುವಂಥ ಮಟ್ಟಕ್ಕೆ ಅಭಿಮಾನಿಗಳೇನಿಲ್ಲ. ಅವರೇ ಲಾಸ್ಟ್ ಟೈಮ್ ಹೇಳಿದರು, ನನ್ನ ಅಭಿಮಾನಿಗಳು ಏನಂತ ನನಗೆ ಗೊತ್ತು, ಯಾವತ್ತೂ ಅವ್ರ ಬುದ್ಧಿಮಾತು ಹೇಳಿಸ್ಕೊಂಡಿಲ್ಲ, ಹಂಗೆ ನಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಆ ಬಗ್ಗೆ ಹೇಳೋದು ಇಲ್ಲ, ತುಂಬ ಗೈಡೆನ್ಸ್ ಕೊಟ್ಟಿದ್ದಾರೆ ನಮಗೆ ಅಭಿಮಾನಿಗಳಿಗೆ. ನಾವು ಒಂದು ಸ್ವಲ್ಪ ತರಲೆಗೊಳ್ತಾ ಇದ್ದ ಮುಂಚೆ ಎಲ್ಲವ. ಆಮೇಲೆ ಅವರು ಅಣ್ಣ ಹೋಗ್ತಾರಲ್ಲ ದಾರಿ, ಅವ್ರು ನಡ್ಕೊಳ್ಳೋ ರೀತಿ, ಅವ್ರು ಹೋಗೋ ದಾರಿ ನಾವು ನೋಡ್ತಾ ಇರ್ತೀವಲ್ಲ, ಸೊ ಅದನ್ನು ನಾವು 100% ಫಾಲೋ ಮಾಡ್ತೀವಿ. ಹಂಗಾಗಿ ತುಂಬ ಖುಷಿ ಇದೆ ಒಟ್ಟಿನಲ್ಲಿ. ಸರ್ ಸುದೀಪ್ ಸರ್ದು ಬರ್ತಡೇ ಅಂತ ಹೇಳಿದ್ರೆ ಒಂದಷ್ಟು ಸೋಷಿಯಲ್ ಆ್ಯಕ್ಟಿವಿಟೀಸ್ ನಡೀತವೆ. ಬರ್ತಡೇ ಅನ್ನೋದಕ್ಕಿಂತ ಪ್ರತಿದಿನ ನಡೀತಾನೆ ಇರ್ತವೆ. ಆದರೆ ಅದು ಹೆಸರು ಬಂದುಬಿಟ್ಟು ಸುದೀಪ್ ಸರ್, ಆದರೆ ಅದ್ರ ಹಿಂದೆ ಮಾಡ್ತಕ್ಕಂಥದ್ದು ನೀವೆಲ್ಲ. ಯಾಕಂದರೆ ಸುದೀಪ್ ಸರ್ ಏನೇ ಸೇವೆ ಮಾಡಿದ್ರು ಕೂಡ ಎಲ್ಲೂ ಕೂಡ ನೀವುಗಳು ಮಾಡಿದ್ದು ಅಂತ ತೋರಿಸ್ಕೊಳ್ಳಲ್ಲ, ಸುದೀಪ್ ಸರ್ರೇ ಮಾಡಿದ್ದು ಎನ್ನುವಂಥ ರೀತಿ ಅದು ಕಾಣಿಸುತ್ತೆ. ಸೊ ಆ ಬಗ್ಗೆ ಈ ಬಾರಿ ಏನೆಲ್ಲ ಆ್ಯಕ್ಟಿವಿಟೀಸ್ ಇದೆ, ಸೋಷಿಯಲ್ ಆ್ಯಕ್ಟಿವಿಟೀಸು, ಅದ್ರ ಜೊತೆಗೆ ಅಮ್ಮನ ಹಸಿರು ಹೆಜ್ಜೆ ಅಂತ ಒಂದು ಕಾರ್ಯಕ್ರಮ, ಅದ್ಭುತವಾದ ಅಭಿಯಾನ ಹಮ್ಮಿಕೊಂಡಿದ್ದಾರೆ. ಆ ಬಗ್ಗೆ ಹೇಳೋದು. ಈಗ ಪ್ರತಿ ವರ್ಷ ಥರ ನಾವು ಈ ವರ್ಷನೂ ಎಲ್ಲ ಕಡೆಯಲ್ಲೂ ವೃದ್ಧಾಶ್ರಮ ಆಗಿರ್ಬೋದು, ಅನಾಥಾಶ್ರಮ ಇರ್ಬೋದು, ಎಲ್ಲ ಕಡೆದೂ ನಾವೇನು ಊಟದ ವ್ಯವಸ್ಥೆ ಮಾಡೋದಾಗಲಿ, ರೇಷನ್ ದಿನಸಿ ವ್ಯವಸ್ಥೆ ಮಾಡೋದಾಗಲಿ, ಈ ಬೆಂಗಳೂರು ಅಂತಲ್ಲ, ಎಂಟೈರ್ ಕರ್ನಾಟಕದಲ್ಲಿ ಎಲ್ಲ ಕಡೆಯಲ್ಲೂ ನಮ್ಮ ಅಸೋಸಿಯೇಷನು ಮೇಯ್ನು ತಂಡದ ಅಧ್ಯಕ್ಷರುಗಳೆಲ್ಲ ಸೇರಿ ಕೆಲವೊಬ್ಬರು ನೆನ್ನೆ ಮಾಡಿದ್ದಾರೆ, ಇವತ್ತು ಮಾಡೋರಿದ್ದಾರೆ, ನಾಳೆ ಮಾಡೋರಿದ್ದಾರೆ. ಈ ಥರ ಪ್ರತಿ ವರ್ಷ ಅಣ್ಣನ ಹೆಸರಲ್ಲಿ ನಾವು ಒಂದು ಒಳ್ಳೆ ಕೆಲಸ ಮಾಡ್ತಲೇ ಇದ್ದೀವಿ, ಬಂದಿದ್ದೀವಿ, ಮುಂದೆನೂ ಮಾಡ್ಕೊಂಡು ಹೋಗ್ತೀವಿ. ಜಗಿ ಸರ್, ಈಗ ಸುದೀಪ್ ಸರ್ನ ನೀವು ತುಂಬ ಹತ್ತಿರದಿಂದ ಕಂಡಂಥವ್ರು. ಸೊ ಸುದೀಪ್ ಸರ್ ಅಂದರೆ ನಿಮಗೆ ಅವರ ಒಡನಾಟ ಹೇಗೆ? ಸೊ ಏನೆಲ್ಲ ಹೇಳ್ತಾರೆ ನಿಮಗೆ? ಸುದೀಪ್ ಸರ್ ಅಂದ್ರೇ ಸ್ಫೂರ್ತಿ ಅವರು. ಅವರನ್ನು ನೋಡಿ ಕಲಿಯೋಂಥ ತುಂಬ ಇದೆ. ಈಗಾಗಲೇ ಅದು ಜಗತ್ಪ್ರಸಿದ್ಧ. ಅವ್ರ ಒಂದೊಂದು ಮಾತುಗಳು ಕೂಡ ವೈರಲ್ ಆಗುತ್ತೆ. ನಾವು ಸ್ಟೇಟಸ್ಗೆ ಹಾಕೋತೀವಿ, ಎಲ್ಲ ನಾನಾ ಕಡೆ ಹರಿದಾಡ್ತಾ ಇರುತ್ತೆ. ಅಷ್ಟು ಸ್ಫೂರ್ತಿ ಅವರು ಅಭಿಮಾನಿಗಳಿಗೆ. ಅವ್ರನ್ನ ನೋಡಿ ತುಂಬ ಕಲ್ತಿದ್ದೀವಿ. ಅಮ್ಮನ್ನ ಹೆಂಗೆ ಪ್ರೀತಿಸಬೇಕು, ದೊಡ್ಡವ್ರನ್ನ ಹೆಂಗೆ ಪೂಜಿಸಬೇಕು ಅನ್ನೋದನ್ನು ಭಾಳ ಅದ್ಭುತವಾಗಿ ಹೇಳ್ಕೊಟ್ಟಿದ್ದಾರೆ. ಅಭಿಮಾನಿಗಳು ಕೂಡ ಅವ್ರನ್ನ ತುಂಬ ಫಾಲೋ ಮಾಡ್ತೀವಿ. ಅವ್ರ ಒಳ್ಳೆತನನೇ ನಮ್ಗೆ ತುಂಬ ಇಷ್ಟ. ಅಮ್ಮ ಇಲ್ಲದೇ ನಡೀತಾ ಇರೋ ಮೊದಲ ಬರ್ತಡೇ ಇದು. ಅದರಿಂದ ಇನ್ನೂ 1 ವರ್ಷ ಆಗಿಲ್ಲ ಅಮ್ಮ ನಮ್ಮನ್ನೆಲ್ಲ ಬಿಟ್ಟೋಗಿ. ಆ ಒಂದು ನೋವಿದೆ ಎಲ್ಲ ಅಭಿಮಾನಿಗಳಲ್ಲೂ ಸಹ, ಅವ್ರಿಗೂ ತುಂಬ ನೋವಿದೆ. ಆದರೂ ಅಭಿಮಾನಿಗಳ ಆಸೆನ ನಿರಾಸೆ ಮಾಡಬಾರ್ದು. ತುಂಬ ಪ್ರೀತಿಯಿಂದ ತುಂಬ ದೂರದಿಂದ ಬಂದುಬಿಡ್ತಾರೆ, ಗೊತ್ತಾಗಲ್ಲ ಅವ್ರಿಗೆ, ಬಂದುಬಿಡ್ತಾರೆ. ಆದ್ದರಿಂದ ಅವ್ರನ್ನ ಒಂದು ಕಡೆ ಸಿಗೋಣ ಅವ್ರಿಗೆ ಅನ್ನೋ ಒಂದು ಉದ್ದೇಶದಿಂದ ಮಾಡಿರುವಂಥ ಒಂದು ಕಾರ್ಯಕ್ರಮ ಈ ಹುಟ್ಟುಹಬ್ಬದ ಕಾರ್ಯಕ್ರಮ ಅಂತ ಹೇಳ್ತೀವಿ. ಸುದೀಪ್ ಸರ್ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ನಿಮಗೆ ಯಾವ ಸಿನಿಮಾ ಇಷ್ಟ? ನಮಗೆಲ್ಲ ಸಿನಿಮಾನ ಇಷ್ಟ. ನಾವು ಚಿಕ್ಕ ಒಂದು ವಯಸ್ಸಿನಿಂದ ಸುದೀಪ್ ಅಣ್ಣನ ಯಾವ ಸಿನಿಮಾನೂ ಬಿಟ್ಟಿಲ್ಲ ನಾವು.
ಸುದೀಪ್ ಅಣ್ಣ ಯಾವ ಸಿನಿಮಾ ರಿಲೀಸ್ ಮಾಡ್ತಾರೆ ಅಂದರೆ ಒಂದೊಂದು ವಾರ ಲೀವ್ ಹಾಕ್ಕೊಂಡು ಆ ಸೆಲೆಬ್ರೇಷನ್ ನಾವು ಮಾಡ್ತೀವಿ. ಸುದೀಪ್ ಅಣ್ಣ ಯಾವತ್ತೂ ಯಾವ ಸಿನಿಮಾನೂ ಬಿಟ್ಕೊಡಲ್ಲ. ಒಂದು ಸಾಂಗ್ ಆಗಲಿ, ಒಂದು ವಿಡಿಯೋ ಆಗಲಿ, ಒಂದು ಟೈಲರ್ ಆಗಲಿ, ಏನೇ ಆಗಲಿ ಪ್ರತಿಯೊಂದು ಸಿನಿಮಾ ರಿಲೀಸ್ ಆದಾಗೆ ಫಸ್ಟ್ ಬೆಳಗ್ಗೆ 4:30 ನಾವು ಹೋಗ್ತೀವಿ. ಅಂಥ ಸಿನಿಮಾ ನಮಗೆ ಸುದೀಪ್ ಅಣ್ಣ ಸಿನಿಮಾ ಅಂತಂದರೆ ನಮ್ಗೆ ಹಬ್ಬ ಇದ್ದಂಗೆ. ಇವತ್ತು ಬರ್ತಡೇ ಇದೆ ಅಂದರೆ ಅಮ್ಮ ಇಲ್ಲದ ಒಂದು ಕಾರಣಕ್ಕೋಸ್ಕರ ನಮಗೆ ಸ್ವಲ್ಪ ನೋವಿದೆ, ಇಲ್ಲ ಅಂತಲ್ಲ. ಆದರೆ ಅಭಿಮಾನಿಗೋಸ್ಕರ ಅಣ್ಣ ಮಾಡ್ತಾಯಿದ್ದಾರೆ, ನಮ್ಗೆ ಖುಷಿ ಇದೆ. ಅದ್ರಗೋಸ್ಕರ ನಾವು ಎಲ್ಲರೂ ಭಾಗಿಯಾಗಿದ್ದೀವಿ. ಹಾರ್ಡ್ ವರ್ಕರ್. ಸೊ ಈಗ ಸುದೀಪ್ ಸರ್ ವಿಭಿನ್ನವಾಗಿ ಕಾಣ್ತಿದ್ದಾರೆ. ಸೊ ಅವರು ಸುದೀಪ್ ಸರ್ ಬರ್ತಾರೆ ತೆರೆಗೆ ಅಂದರೆ ಏನೋ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಇರ್ತಾರೆ. ಸೊ ಈ ಬಾರಿ ಅವ್ರ ಹೇರ್ ಸ್ಟೈಲ್ ಸಖತ್ ಸದ್ದು ಮಾಡ್ತಾ ಇದೆ. ಚೆನ್ನಾಗಿದೆ ಸರ್. ಯಾವತ್ತೂ ಈ ಥರ ಹೇರ್ ಸ್ಟೈಲಲ್ಲಿ ಬಾಸಿಗೆ ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನೋಡಿ ನಮಗೆ ಒಂದು ಯಾವುದೋ ಒಂದು ಫೋಟೋ ವೈರಲ್ ಆಗಿತ್ತು, ಅದು ನೋಡ್ಬಿಟ್ಟು ಶಾಕ್ ಆಗಿತ್ತು. ಚೆನ್ನಾಗಿದೆ ಹೇರ್ ಸ್ಟೈಲು. ಬಟ್ ಬಾಸ್ ಫಿಲಮ್ ಬಂದಾಗ ನಾವು ಬೇರೆ ಥರನೇ ಇರ್ತೀವಿ ನಾವು. ಸೊ ನೀವು ಕೂಡ ಆ ರೀತಿ ಹೇರ್ ಸ್ಟೈಲ್ ಏನಾದರೂ ಮಾಡಿಸೋ ಪ್ಲಾನ್ ಇದೆಯಾ? ಸರ್ ಇರುತ್ತೆ, ಬಟ್ ನಮ್ಗೆ ಗೊತ್ತಿರಲ್ಲ ಅದೆಲ್ಲ. ನಾನು ಹೇಳ್ತೀನಿ ಕೇಳಿ, ಅದು ಅವ್ರಿಗೆ ಚೆನ್ನಾಗಿರುತ್ತೆ. ಕೆಲವೊಂದು ಮಾತ್ರ ಫಾಲೋ ಮಾಡ್ಬೋದು ಅಷ್ಟೇ, ಕೆಲವೊಂದು ಚೆನ್ನಾಗಿರುತ್ತೆ. ಸುದೀಪ್ ಸರ್ ಹೇಳ್ತಾ ಇದ್ರು ಆ ಹೇರ್ ಸ್ಟೈಲ್ ಹೆಸರು ಏನು ಹೇಳಿ ಅಥವಾ ಯಾರು ಮಾಡಿದ್ರೆ ಹೇಳಿ ಅಂತ. ಇಲ್ಲ ಹೇಳ್ತಾ ಇಲ್ಲ, ರಿವೀಲ್ ಮಾಡೋದು ಬೇಡ, ಕಷ್ಟ ಆಗುತ್ತೆ ಅಂತ. ಸೊ ಅಭಿಮಾನಿಗಳೇ ಅದಕ್ಕೆ ಏನಾದರೂ ಒಂದು ಹೆಸರು ಇಡ್ಬೋದಾ? ಅದೇನು ಹೆಸರು ಇಡೋಕ್ಕಾಗಲ್ಲ ಸರ್. ನನಗೆ ಅದ್ರ ಬಗ್ಗೆ ಗೊತ್ತಾಗಲ್ಲ ಸರ್ ನನಗೆ. ಓಕೆ, ಅದ್ರ ಜೊತೆಗೆ ಈಗ ಸುದೀಪ್ ಸರ್ರು ಬಿಗ್ ಬಾಸ್ಗೆ ಹೋಗಲ್ಲ ಎನ್ನುವಂಥ ಒಂದಿಷ್ಟು ಸುದ್ದಿ ಇತ್ತು. ಸೊ ಈಗ ಮತ್ತೆ ಹೋಗ್ತಾ ಇದ್ದಾರೆ ಬಿಗ್ ಬಾಸ್ಗೆ. ಸೊ ಅವರೇ ಹೋಸ್ಟ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಸುದೀಪ್ ಸರ್ ಇಲ್ಲದೆ ಇದ್ದರೆ ಬಿಗ್ ಬಾಸ್ ಹೇಗಿರ್ತಾ ಇತ್ತು? 0 ಸರ್, ಖಾಲಿ. ಸೊ ಅವರ ಬದಲು ಇನ್ನೊಂದಿಷ್ಟು ಹೆಸರು ಕೇಳಿ ಬರ್ತಾ ಇತ್ತು. ಸೊ ಅವ್ರ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ವಾ? ಖಂಡಿತ ಇಲ್ಲ ಸರ್. ಆ ಸ್ಥಾನನ ಬೇರೆ ಯಾರ ಕೈ ತುಂಬಕ್ಕೆ ಸಾಧ್ಯನೇ ಇಲ್ಲ. ಬಿಗ್ ಬಾಸ್ ಸುದೀಪಣ್ಣ ಇಲ್ಲ ಅಂದರೆ 0. ಸೊ ಈಗ ನಿಮ್ಮ ಪ್ರಕಾರ ಸುದೀಪ್ ಸರ್ದ ಬೆಸ್ಟ್ ಮೂವಿ ಯಾವುದು? ಸೊ ಎಲ್ಲವೂ ಕೂಡ ಬೆಸ್ಟೇ, ಆದರೆ ನಿಮ್ಮ ಫೇವ್ರೆಟ್ ಮೂವಿ ಯಾವುದು? ಪ್ರತಿಯೊಂದು ನಮಗೆ ಬೆಸ್ಟೇ ಸರ್. ಸುದೀಪಣ್ಣಂದು ಯಾವ ಫಿಲಮ್ನು ಯಾವುದು ಅದಕ್ಕಿಂತ ಹೋಲ್ಕೆನೇ ಮಾಡಲ್ಲ. ಯಾವ ಫಿಲಮ್ಗೆ ಒಂದು ಫಿಲಮ್ ಹೋಲ್ಕೆನೇ ಮಾಡಲ್ಲ. ಅಣ್ಣನ ಫಿಲಮ್ ಎಲ್ಲರೂ ಬೆಸ್ಟೇ. ಸರ್ ಸುದೀಪ್ ಸರ್ ಅಂದ ತಕ್ಷಣ ನಿಮಗೆ ತಟ್ಟಂತ ಏನು ನೆನಪಾಗುತ್ತೆ? ಇನ್ಸ್ಪಿರೇಷನ್ ಸರ್. ನಮ್ಮಂಥ ಯಂಗ್ಸ್ಟರ್ಸ್ಗೆ ಅವರು ಇನ್ಸ್ಪಿರೇಷನ್ ಆಗಿ ನಿಲ್ತಾರೆ. ಅದು ನಮಗೆ ಖುಷಿ ವಿಚಾರ. ಯಾಕಂದರೆ ನಾವು ಅವ್ರ ಅಭಿಮಾನಿಯಾಗಿ ಅವ್ರನ್ನ ಫಾಲೋ ಮಾಡ್ತಿದ್ದೀವಿ. ಅವ್ರು ಹಾಕೊಟ್ಟೋ ಪ್ರತಿ ಹೆಜ್ಜೆಯಿಂದನೂ ನಾವು ಇರ್ತೀವಿ. ಸೊ ಇನ್ಸ್ಪಿರೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ಸುದೀಪ್ ಸರ್ ಯಾವ ಹಾಡು ಇಷ್ಟ ನಿಮ್ಗೆ? ನಮಗೆ ಮೈಯಾಟ ಕ್ರಾಫ್ತು. ಯಾವುದಾದ್ರು ಒಂದು ಡೈಲಾಗ್ ಹೇಳಿ ಸುದೀಪ್ ಸರ್. ಡೈಲಾಗ್ ಬರಲ್ಲ ಸರ್. ಓಕೆ, ಇದಿಷ್ಟು ಅಭಿಮಾನಿಗಳ ಮಾತಾಗಿರುವಂಥದ್ದು. ಸಾಕಷ್ಟು ಒಡನಾಟ ಇದೆ ಸುದೀಪ್ ಸರ್ ಜೊತೆಗೆ. ನಮಗೂ ಅವರ ಎಲ್ಲ ಸಿನಿಮಾಗಳನ್ನು ನೋಡ್ತೀವಿ. ಜೊತೆಗೆ ಸುದೀಪ್ ಸರ್ ಅಂದರೆ ನಮಗೆ ಇನ್ಸ್ಪಿರೇಷನ್ನು. ಜೊತೆಗೆ ಬಿಗ್ ಬಾಸ್ಗೆ ಏನಾದರೂ ಸುದೀಪ್ ಸರ್ ಹೋಗ್ತಾ ಇದ್ದರೆ 0 ಎನ್ನುವಂಥ ಮಾತನಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.